ನಾಳೆ ಬೆಂಗಳೂರಿಗೆ ಉಪರಾಷ್ಟ್ರಪತಿಗಳು ಆಗಮಿಸಲಿದ್ದಾರೆ. ಹೀಗಾಗಿ ಇವತ್ತೇ ರಾಜ್ಯಪಾಲರ ಆಗಮನ ಸಾಧ್ಯತೆ ಇದೆ. ರಾಜೀನಾಮೆ ಕೊಡಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ಇವತ್ತೇ ರಾಜೀನಾಮೆ ಸಲ್ಲಿಸ್ತಾರ ಮಾನ್ಯ ಮುಖ್ಯಮಂತ್ರಿಗಳು. ರಾಜ್ಯಪಾಲರ ಅಲಭ್ಯತೆಯಿಂದ ಈಗ ಒಂದಿಷ್ಟು ಗೊಂದಲ ಉಂಟಾಗಿದೆ. ರಾತ್ರೋರಾತ್ರಿ ಅವರು ಮುಂಬೈಗೆ ಹೋದ್ರು, ಇಂದೋರು ಮುಂಬೈಗೆ ಹೋದ್ರು. ಸಿಎಸ್ ಮುಖಾಂತರ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಕೊಡ್ತಾರ, ಇಲ್ಲ ಇಮೇಲ್ ಮೂಲಕ ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ಸಲ್ಲಿಕೆಯನ್ನ ಮಾಡ್ತಾರ. ರಾಜೀನಾಮೆ ಕೊಟ್ಟರೂ ರಾಜ್ಯಪಾಲರೇ ಅಂಗೀಕರಿಸಬೇಕು. ಕುತೂಹಲ ಕೆರಳಿಸಿರುವಂಥದ್ದು ಈಗ ಸಿದ್ದರಾಮಯ್ಯನವರ ನಡೆ. ಇದೇನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನಾಳೆ ಉಪರಾಷ್ಟ್ರಪತಿಗಳು ಬರ್ತಾರೆ. ಈಗ ರಾಜ್ಯಪಾಲರು ಬಂದ ನಂತರ ರಾಜೀನಾಮೆಯನ್ನು ಅಂಗೀಕರಿಸಬೇಕಾಗುತ್ತೆ. ಇವರು ರಾಜೀನಾಮೆ ಕೊಟ್ಟ ನಂತರ. ಹಾಗಾಗಿ ರಾಜ್ಯಪಾಲರು ಯಾವಾಗ ಬರ್ತಾರೆ ಏನು ಅನ್ನುವಂಥದ್ದು ನೋಡ್ಕೊಳ್ತಾರೆ. ಇವರು ಇಮೇಲ್ ಮೂಲಕವಾಗಿ ಕಳಿಸಿದ್ರು ಅಷ್ಟೇ, ಹೋಗಿ ಕೊಟ್ಟರು ಅಷ್ಟೇ, CS ಮೂಲಕವಾಗಿ. ಬಟ್ ಅಂಗೀಕರಿಸಬೇಕಾಗಿರುವಂಥದ್ದು ರಾಜ್ಯಪಾಲರು. ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಮಧ್ಯಾಹ್ನದ ಮೇಲೆ ಅವರು ಬರಬಹುದು ಅನ್ನುವಂಥ ಮಾಹಿತಿ ಸ್ಪಷ್ಟವಾಗಿ ಸಿಗ್ತಾ ಇದೆ. 3 ಗಂಟೆ 4 ಗಂಟೆ ನಂತರ. ಅದಾದ ನಂತರ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಬಹುದು. ರಾಜೀನಾಮೆ ಸಲ್ಲಿಕೆ ಮಾಡಿದ ನಂತರ ಅದು ಅಂಗೀಕಾರಗೊಂಡ ನಂತರ CLP ಸಭೆ ನಡೆಯುತ್ತೆ. ಅಲ್ಲಿಯವರೆಗೂ CLP ಸಭೆಯನ್ನು ಕರೆಯೋದಿಲ್ಲ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಉಪರಾಷ್ಟ್ರಪತಿಗಳು ನಾಳೆಗೆ ಬರ್ತಾರೆ ಅನ್ನೋದಾದರೆ ರಾಜ್ಯಪಾಲರು ಇವತ್ತು ಬರಲೇಬೇಕಾಗತ್ತೆ. ಎಷ್ಟೊತ್ತಿಗೆ ಬಂದರೂ ಕೂಡ ಇವತ್ತು ರಾಜೀನಾಮೆ ಸಲ್ಲಿಕೆ ಮಾಡುವಂಥ ಟೈಮಿಂಗ್ ಏನಾದರೂ ಫಿಕ್ಸ್ ಆಗಿದೆ, ಅಥವಾ ರಾಜ್ಯಪಾಲರು ಬರೋ ಟೈಮಿಂಗ್ ಏನಾದರೂ ಗೊತ್ತಾಗಿದೆಯಾ? ಏನು ಡೀಟೇಲ್ಸ್ ಸಿಗ್ತಾ ಇದೆ ಮುರಳಿ? ಅರುಣ್, ಇದುವರೆಗೂ ಕೂಡ ರಾಜ್ಯಪಾಲರು ಬೆಂಗಳೂರಿಗೆ ಹಿಂತಿರುಗುವ ಬಗ್ಗೆ ಅಧಿಕೃತವಾದ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ 10:40 ತನಕ ಅವರ ಕಾರ್ಯಕ್ರಮ ಏನಿತ್ತು, ಕಾರ್ಯಕ್ರಮ ಇಂದೋರ್ನಲ್ಲಿ ನಿಗದಿಯಾಗಿತ್ತು. ಅದಾದ ನಂತರ ಇಲ್ಲಿವರೆಗೂ ಕೂಡ ಕಾಯ್ದಿರಿಸಿದ್ದಾರೆ, ರಿಸರ್ವ್ ಅಲ್ಲಿದೆ. ಅದನ್ನ ವಾಪಸ್ ಬರ್ಲಿಕ್ಕೂ ಕೂಡ ಮಧ್ಯಾಹ್ನ 2:40ಕ್ಕೆ ಒಂದು ಫ್ಲೈಟ್ ಇರುವಂತದ್ದು. ಅವರು ಬಹುತೇಕ ಬೆಂಗಳೂರಿಗೆ ರೀಚ್ ಆಗಬೇಕು ಅಥವಾ ಲೋಕಭವನಕ್ಕೆ ರೀಚ್ ಆಗಬೇಕು ಅಂದ್ರೆ 5:30 ಆಗುವಂತ ಸಾಧ್ಯತೆಗಳಿದಾವೆ. ಅದಾದ ಬಳಿಕ ಖುದ್ದಾಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಸಲ್ಲಿಕೆಯನ್ನ ಮಾಡ್ತಾರ, ಅಥವಾ ರಾಜ್ಯಪಾಲರು ಬರೋ ತನಕ ಕೂಡ ಕಾಯ್ತಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ 2 ಆಪ್ಷನ್ಗಳಿದಾವೆ ಅರುಣ್. ಇಲ್ಲಿ ಪ್ರಮುಖವಾಗಿ ರಾಜ್ಯಪಾಲರು ಇಲ್ಲ ಅಂದ್ರೂ ಕೂಡ ಅವರಿಗೆ ಇಮೇಲ್ನ ಮೂಲಕ ರಾಜೀನಾಮೆಯನ್ನ ಸಲ್ಲಿಕೆಯನ್ನ ಮಾಡಬಹುದು, ಅಥವಾ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಹೋಗಿ ಅವರ ರಾಜ್ಯಪಾಲರ ಕಾರ್ಯದರ್ಶಿ ಏನಿದ್ದಾರೆ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಕೆಯನ್ನ ಮಾಡುವಂತ ಅವಕಾಶಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಆ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಬರ್ತಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳಿದಾವೆ. ಯಾಕಂದ್ರೆ ರಾಜ್ಯಪಾಲರೇ ಅದನ್ನ ಅಂಗೀಕಾರವನ್ನ ಮಾಡಬೇಕು. ಅಂಗೀಕಾರವನ್ನ ಮಾಡಿ ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನ ಮಾಡುವಂತದ್ದು. ಸದ್ಯಕ್ಕೆ CM ಸಿದ್ದರಾಮಯ್ಯ ಅವರು 11:30ಕ್ಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇತ್ತು. ಆದ್ರೆ ಪೊಲೀಸರಿಗೆ ಇನ್ನೂ ಕೂಡ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ರಾಜಭವನದಲ್ಲಿ ರಾಜ್ಯಪಾಲರು ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿಯ ತಯಾರಿಗಳು ಕೂಡ ಇಲ್ಲ. ಜೊತೆಗೆ CM ಅವರ ಮೂವ್ಮೆಂಟ್ ಬಗ್ಗೆ ಕೂಡ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇಲ್ಲ. ಬಹುತೇಕ ನಾಳೆ ಬೆಳಗ್ಗೆ 8:30ಕ್ಕೆ ಉಪರಾಷ್ಟ್ರಪತಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಒಂದು ಖಾಸಗಿ ಕಾರ್ಯಕ್ರಮ ಇದೆ. ಖಾಸಗಿ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರೋಟೋಕಾಲ್ನ ಪ್ರಕಾರ ರಾಜ್ಯಪಾಲರೇ ಅವರನ್ನ ರಿಸೀವ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಮಧ್ಯರಾತ್ರಿ ಒಳಗಾಗಿ ಬೆಂಗಳೂರಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳಿರುವಂಥದ್ದು. ಬೆಂಗಳೂರಿಗೆ ಬರಲಿಲ್ಲ ಅಂತ ಅಂದ್ರೆ ಬೇರೆ ಯಾವ್ದಾದ್ರು ವೈಯಕ್ತಿಕ ರೀಸನ್ಗಳು ಈಗಾಗಲೇ ಅವ್ರಿಗೆ ಹೇಳ್ತಾ ಇರುವಂಥದ್ದು. ಅವರ ಪತ್ನಿ ಅವರಿಗೆ ಹುಷಾರಿಲ್ಲ ಅನ್ನೋದಕ್ಕೋಸ್ಕರ ಆತುರವಾಗಿ ಬೆಂಗಳೂರನ್ನ ತೊರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳಿರುವಂಥದ್ದು. ಆ ಎಕ್ಸೆಪ್ಷನ್ ಪಡ್ಕೊಂಡು ಏನಾದರೂ ನಾಳೆಗೂ ಕೂಡ ಬರ್ಲಿಕ್ಕೆ ಆಗಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಅಲ್ಲಿಯ ಒಳಗಾಗಿ ಇಲ್ಲಿ ಯಾವ ರೀತಿಯ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಾಗಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.